ಚನ್ನರಾಯಪಟ್ಟಣ ತಾಲೂಕು ದಮ್ಮನಿಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೃಷ್ಣೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಉಪಾಧ್ಯಕ್ಷೆ ಜಯಮ್ಮ, ನಿರ್ದೇಶಕರಾದ ಕೇಶವ, ಮರಿಯಪ್ಪ, ನಾಗರಾಜು, ಮಂಜುನಾಥ್, ಶಿವಕುಮಾರ್, ಅಣ್ಣಯ್ಯ, ಕುಮಾರ್, ತಾರಾ, ಭಾಗ್ಯಮ್ಮ, ಜಿಲ್ಲಾ ಸಹಕಾರ ಬ್ಯಾಂಕ್ನ ಮೇಲ್ವಿಚಾರಕ ಮಧು, ಸಂಘದ ಸಿಇಒ ಮಂಜೇಗೌಡ, ಮುಖಂಡರಾದ LIC ಶಿವಾನಂದ್, ನಾಗರಾಜು, ಸತೀಶ್, ರವೀಶ್, ಶ್ರೀನಿವಾಸ್, ಪರಮೇಶ್, ಸ್ವಾಮಿ, ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರನ್ನು ಮುಖಂಡರು, ಹಿತೈಷಿಗಳು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸನ್ಮಾನಿಸಿ ಗೌರವಿಸಿದ್ದಾರೆ. ನೂತನ ಅಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿದರು. ಪ್ರತಿಕಲ್ ಸಹಕಾರ ಬ್ಯಾಂಕಿನ ಎಲ್ಲ ಸದಸ್ಯರುಗಳು, ಡೈರೆಕ್ಟರ್ಗಳು ಅವರದ್ದಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಜನಪ್ರಿಯರಾದ ಬಾಲಕೃಷ್ಣ ಅವರು, ನಮ್ಮ MLA ಎಲ್ಲರೂ ಒಂದುಗೂಡಿಸಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಕೃಷ್ಣೇಗೌಡರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿ ಏನು ಇಂದಿನ ಬಾಡಿ ಕಮಿಟಿನಲ್ಲಿ ಹೋಗಿದ್ರು ಅದಕ್ಕಿಂತ ಮೀರಿ ಒಂದು ಸಹಕಾರ ಸಂಘದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿರುವಂಥ ಕೃಷ್ಣೇಗೌಡರು ಇನ್ನು ಮುಂದೆ ಬರುವಂಥ ಅವರ ಅವಧಿಯಲ್ಲಿ ಹೆಚ್ಚು ಸಾಲವನ್ನು ಕೊಟ್ಟು ಜನರಿಗೆ ಅನುಕೂಲವಾಗುವಂತೆ ಮಾಡ್ತಾರೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕೃಷ್ಣೇಗೌಡರು ಅದೇ ರೀತಿ ಎಲ್ರಿಗೂ ಸಹ ಜನರಿಗೆ ಅನುಕೂಲ ಆಗುವಂತೆ ನಡ್ಕೋಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ನಮ್ಮ ಕೃಷ್ಣನಿಗೆ ಆರ್ಥಿಕ ಶುಭಾಶಯಗಳು. ಮತ್ತು ನೀವು ಇಲ್ಲಿ ಸೊಸೈಟಿಲಿ ಕೆಲಸ ಏನಂದರೆ ಜನಗಳಿಗೆ ಹೆಚ್ಚಿನ ಸಾಲವನ್ನು ಕೊಡಿಸ್ಬೇಕು. ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಅದನ್ನ ಬರೋ ರೀತಿ ಮಾಡಬೇಕು. ಅಷ್ಟು ಪ್ರಯತ್ನ ಪಟ್ಟರೆ ನೀವು ರೈತರಿಗೆ ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಟ್ಟಾಗ ಆಗುತ್ತೆ ಅಂತ ನಾನು ಎರಡು ಮಾತುಗಳು ಮುಗಿಸ್ತೀನಿ. ರೈತರಿಗೋಸ್ಕರ ನನ್ನ ಕೈಲಾಯ ಮೀರಿ ಕೆಲಸ ಮಾಡ್ತೀನಿ ಅಣ್ಣ. ಆಯ್ತು.